ನೀವು ಎಂದಾದರೂ ಒಂದೇ ಮರದಲ್ಲಿ ಜೇನುನೊಣಗಳ ಸಾಮ್ರಾಜ್ಯವನ್ನ ಕಂಡಿದ್ದೀರಾ? ಇಂತಹ ಅಪೂರ್ವ ದೃಶ್ಯವನ್ನ ಎಲ್ಲೂ ನೋಡಿರಲು ಸಾಧ್ಯವಿಲ್ಲ ಎಂದಾದರೂ. ಮೈಸೂರಿನ ಹಾರ್ಡಿಂಗ್ ವೃತ್ತದ ಬಳಿಯ ತೋಟಗಾರಿಕೆ ಇಲಾಖೆಯ ಸಸ್ಯ ಕ್ಷೇತ್ರದಲ್ಲಿ ಇದು ನಿಜವಾಗಿದೆ. ಇಲ್ಲಿ ಒಂದೇ ಕಾಡು ಹತ್ತಿ ಮರದಲ್ಲಿ 150ಕ್ಕೂ ಹೆಚ್ಚು ಹೆಜ್ಜೇನುಗೂಡುಗಳು ರಾರಾಜಿಸುತ್ತಿವೆ. ಪ್ರಕೃತಿಯ ಅದ್ಭುತವನ್ನ ತೋರಿಸುವ ದೃಶ್ಯವಿದು. ಐವತ್ತು ಅಡಿ ಎತ್ತರದ ಈ ಮರವು ಪ್ರತಿ ವರ್ಷ ಬೇಸಿಗೆಯಲ್ಲಿ ವಲಸೆ ಹೆಜ್ಜೇನುಗಳಿಗೆ ಆಶ್ರಯವಾಗಿದೆ. ಅಜ್ಞಾತ ಸ್ಥಳಗಳಿಂದ ಬರುವ ಈ ಜೇನುನೊಣಗಳು ತಮ್ಮ ಅದ್ಭುತ ಗ್ರಹಿಕ ಶಕ್ತಿಯಿಂದ ಹಿಂದಿನ ವರ್ಷಗಳಲ್ಲಿ ಕಟ್ಟಿದ ಗೂಡುಗಳ ಸ್ಥಳವನ್ನ ಕಂಡುಹಿಡಿದು ಅದೇ ಜಾಗದಲ್ಲಿ ಹೊಸ ಗೂಡುಗಳನ್ನು ನಿರ್ಮಿಸುತ್ತವೆ. ಇದು ಈ ಜೇನುಗಳ ವಿಶೇಷತೆಯಾಗಿದೆ. ಇಂತಹ ಬುದ್ಧಿವಂತಿಕೆ ಮತ್ತು ಸಂಗಾತಿ ಗೊಪ್ಪತನವನ್ನ ಬೇರೆಡೆ ಕಾಣಲು ಅಸಾಧ್ಯ. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಈ ವಲಸೆ ಜೇನುಗಳು ಮೈಸೂರಿಗೆ ಆಗಮಿಸಿ ಸುರಕ್ಷಿತ ಆಯ್ಕೆಯಾಗಿ ಈ ಮರವನ್ನ ಆರಿಸಿಕೊಳ್ಳುತ್ತವೆ. ಮಾನ್ಸೂನ್ ಶುರುವಾದಾಗ ಒಂದೆರಡು ಮಳೆಯ ನಂತರ ಕೆಲವು ಜೇನುಗಳು ಹೊರಟು ಹೋಗಿದ್ದರೆ ಉಳಿದವು ಮಾನ್ಸೂನ್ ಮುಗಿದ ನಂತರ ತಮ್ಮ ಮೂಲ ಸ್ಥಳಕ್ಕೆ ಮರಳುತ್ತವೆ. ಆದರೆ ಈ ಗೂಡುಗಳ ಸಾಮೂಹಿಕ ಚಿತ್ರಣವನ್ನ ನೋಡಿದರೆ ಇದು ಸಾಮಾನ್ಯ ದೃಶ್ಯವೇ ಅಲ್ಲ ಎನಿಸುತ್ತದೆ. ಅನೇಕರು ಈ ಗೂಡುಗಳನ್ನ ಕಿತ್ತು ಹಾಕಲು ಪ್ರಯತ್ನಿಸಿದರೂ ತೋಟಗಾರಿಕೆ ಇಲಾಖೆ ಸಿಬ್ಬಂದಿ ಅವುಗಳನ್ನ ರಕ್ಷಿಸಿದ್ದಾರೆ. ಇದು ಪ್ರಕೃತಿಯೊಂದಿಗೆ ಸಾಮರಸ್ಯದ ಸಂಕೇತವಾಗಿದೆ. ಈ ಅಪರೂಪದ ದೃಶ್ಯವನ್ನ ಕಣ್ಣಾರೆ ಕಾಣದಿದ್ದರೆ ನೀವು ಒಂದು ಅದ್ಭುತವನ್ನ ಕಳೆದುಕೊಂಡಂತೆಯೇ.